ಗಣೇಶ್ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಸ್ಮಾರಕ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗುವಂತ ನಿಮಿತ್ತ ಇವತ್ತು ಮೈಸೂರಿಗೆ ಬಂದಿದ್ದಾರೆ. ಈಗ ತಾನೇ ಅವರು ಮೈಸೂರಿಗೆ ಬಂದು ಲ್ಯಾಂಡ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿವೇಕ ಸ್ಮಾರಕ ಮತ್ತೊಂದು ಕಡೆ ಲೋಕಾರ್ಪಣೆಗೆ ಸಜ್ಜಾಗಿದೆ. ನಾವಿಲ್ಲಿ ಏರ್ಪೋರ್ಟ್ಗೆ ವಿಮಾನದ ಮುಖೇನವಾಗಿ ಬಂದಂತಹ ಮೋದಿ ಅಲ್ಲಿಂದ ಓವಲ್ ಗ್ರೌಂಡ್ಗೆ ಹೆಲಿಕಾಪ್ಟರ್ ಮುಖೇನವಾಗಿ ಆಗಮಿಸ್ತಾ ಇರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ದೀರಾ ನೀವು. ವಿವೇಕ ಸ್ಮಾರಕ ಉದ್ಘಾಟನೆಯ ನಿಮಿತ್ತ ಇವತ್ತು ಪ್ರಧಾನಿ ಮೈಸೂರಿಗೆ ಬರ್ತಾ ಇರುವಂಥದ್ದು. ನಾನು ಆಗ್ತಾನೆ ಹೇಳಿದಾಗೆ ಮಂಡಕ್ಕಳ್ಳಿ ಬಳಿ ಇರುವಂತಹ ಏರ್ಪೋರ್ಟ್ಗೆ ಅವರು ವಿಮಾನದ ಮುಖೇನವಾಗಿ ಬಂದರು. ಅಲ್ಲಿಂದ ಓವಲ್ ಗ್ರೌಂಡ್ಗೆ ಅವರು ಏನು ಹೆಲಿಕಾಪ್ಟರ್ ಮುಖೇನವಾಗಿ ಬಂದರು. ಅದಾದ ನಂತರದಲ್ಲಿ ಅವರು ಸೀದಾ ಈ ಸ್ಮಾರಕ ಉದ್ಘಾಟನೆ ಮಾಡುವಂತಹ ನಿಟ್ಟಿನಲ್ಲಿ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂಥ ದೇವರಾಜ್ ಮೊಹಲ್ಲಾದ ಬಳಿಯ ನಾರಾಯಣ ಸ್ವಾಮಿ ರಸ್ತೆಯಲ್ಲಿರುವಂಥ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರಕ್ಕೆ ಅವರು ತೆರಳುತ್ತಾರೆ. ಹತ್ತತ್ರ ಸಂಜೆ 5:15 ಕೂಡ ಪ್ರಧಾನಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋರಿದ್ದಾರೆ. ಅದಾದ ನಂತರದಲ್ಲಿ ರಾಮಕೃಷ್ಣ ಆಶ್ರಮದ ಶಾಲೆಗೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಡೋರಿದ್ದಾರೆ. ಅದಾದ ನಂತರದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡೋದು ಕೂಡ ಇದೆ ಇವತ್ತು ಪ್ರಧಾನಿಯಿಂದ. ಸೊ ಈ ರೀತಿಯಾದಂಥ ಕಾರ್ಯಕ್ರಮದ ವೇಳಾಪಟ್ಟಿ ನೀವು ಗಮನಿಸ್ತಾ ಇದ್ದೀರಾ. ಇದೀಗ ಓವಲ್ ಗ್ರೌಂಡ್ನಿಂದ ಸೀದಾ ಪ್ರಧಾನಿಯವರು ವಿವೇಕಾನಂದ ಸ್ಮಾರಕ ಉದ್ಘಾಟನೆ ಮಾಡುವಂಥ ನಿಟ್ಟಿನಲ್ಲಿ ಆ ಕಡೆಗೆ ತೆರಳುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾಳ ಭದ್ರತೆ ಇದೆ. ರಾಜ್ಯ ಹಲವು ನಾಯಕರು, ಬಹುಶಃ ಮುಖ್ಯಮಂತ್ರಿಗಳು ಕೂಡ ಖುದ್ದಾಗಿ ಹೋಗಿ ಪ್ರೋಟೋಕಾಲ್ ಪ್ರಕಾರವಾಗಿಯೇ ಇವತ್ತು ಮೋದಿಯವರನ್ನು ವೆಲ್ಕಮ್ ಮಾಡುವಂಥ ಕಾರ್ಯ ನಡೀತು ಅಂತ ಕಾಣಿಸುತ್ತೆ. ವಿಚಾರ ಏನು ಅಂತ ಅಂದರೆ 1892ರಲ್ಲಿ ನವೆಂಬರ್ನ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದನವರು ಈಗ ಏನು ಸ್ಮಾರಕ ಉದ್ಘಾಟನೆ ಆಗ್ತಾ ಇದೆಯಲ್ಲ ಆ ಸ್ಥಳದಲ್ಲಿ ಅವರು ತಂಗಿದ್ದರು. ಆ ಕಾರಣಕ್ಕಾಗಿ ಅದರ ನೆನಪಿನಾರ್ಥವಾಗಿ ಈಗ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ವಿಚಾರ ಅಂತ ಅಂದರೆ ಮೈಸೂರು ಸಂಸ್ಥಾನದ ಆ ಸಂದರ್ಭದಲ್ಲಿ ದಿವಾನರಾಗಿದ್ದಂಥ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಬೆಂಗಳೂರಿಗೆ ವಿವೇಕಾನಂದ ಅವರು ಬಂದಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸೀದಾ ಬೆಂಗಳೂರಿಗೆ ಬಂದು ಮೈಸೂರಿಗೆ ನೀವು ಒಂದು ಭೇಟಿ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಅದಾದ ನಂತರದಲ್ಲಿ ಅವರು ಮೈಸೂರಿಗೆ ಹೋಗಿ ಅಲ್ಲಿ ತಂಗಿರ್ತಾರೆ. ಮೈಸೂರು ಮಹಾರಾಜ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರು ರಾಜ್ಯ ಅತಿಥಿಯ ಗೌರವವನ್ನು ಕೊಟ್ಟಿರ್ತಾರೆ ಸ್ವಾಮಿ ವಿವೇಕಾನಂದ ಅವರಿಗೆ. ಅದಾದ ನಂತರದಲ್ಲಿ 1993ರಲ್ಲಿ ಅಂದರೆ ಮುಂದಿನ ವರ್ಷನೇ ಅವರು ಅಮೆರಿಕಕ್ಕೆ ಹೋಗೋದು, ಅಲ್ಲಿ ಧರ್ಮ ಸಂಸತ್ನಲ್ಲಿ ಭಾಗಿಯಾಗೋದು, ವಿಶ್ವವೇ ಮೆಚ್ಚಿದಂಥ ಭಾಷಣವನ್ನು ಮಾಡಿದಂಥದ್ದು ಇದೆಲ್ಲ ನಿಮಗೆ ಗೊತ್ತಿರುವಂತಹ ಸಂಗತಿ. ಸೊ ಅಮೆರಿಕಾಗೆ ಹೋಗೋದಕ್ಕೆ ಆರ್ಥಿಕವಾದಂಥ ನೆರವನ್ನೂ ಕೂಡ ಮೈಸೂರು ಸಂಸ್ಥಾನ ಕೊಟ್ಟಿತ್ತು ಅಂತ ಹೇಳಿಕೊಂಡು ಕೆಲ ಕಡೆ ಉಲ್ಲೇಖಗಳೆಲ್ಲ ಇದೆ. ಸೊ ಮೈಸೂರಿಗೂ ಈ ಮುಖೇನವಾಗಿ ಸ್ವಾಮಿ ವಿವೇಕಾನಂದ ಅವರಿಗೂ ಅವಿನಾಭಾವವಾದಂಥ ಒಂದು ನಂಟಿದೆ. ಆ ಕಾರಣಕ್ಕಾಗಿಯೇ ಇವತ್ತು ವಿವೇಕ ಸ್ಮಾರಕವನ್ನು ಅಲ್ಲಿ ನಿರ್ಮಿಸಲಾಗಿರುವಂಥದ್ದು. ಅದರ ಉದ್ಘಾಟನಾ ಕಾರ್ಯ ಇವತ್ತು ನಡೆಯುತ್ತೆ. ವಿಚಾರ ಅಂತಾದರೆ 3 ಹಂತಗಳಲ್ಲಿ ನಿರ್ಮಾಣ ಆಗಿರುವಂಥ ವಿವೇಕ ಸ್ಮಾರಕ ಇದು ಅಂಥೇಳಿ ತಿಳಿದು ಬರ್ತಾ ಇದೆ. ಅಲ್ಲಿ ವಿವೇಕಾನಂದ ಅವರ ಅವರು ಹಿಂದೆ ನೀಡಿದ್ದಂಥ ಭಾಷಣಗಳಾಗಿರ್ಬೋದು, ಜೊತೆಗೆ ಅವರ ವ್ಯಕ್ತಿತ್ವವನ್ನು ಸ್ಮರಿಸುವಂತಹ ಕೆಲ ಈ ಡಾಕ್ಯುಮೆಂಟ್ರಿಗಳನ್ನೆಲ್ಲ ಅಲ್ಲಿ ಪ್ಲೇ ಮಾಡುವಂಥ ನಿಟ್ಟಿನಲ್ಲಿ ಕೆಲ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಈ ಸ್ಮಾರಕ ಇದೆಯಲ್ಲ ಇದು ಭಾಳ ವಿಶೇಷವಾಗಿ ನಿರ್ಮಾಣ ಆಗಿರುವಂಥ ಸ್ಮಾರಕ. ಆ ಕಾರಣಕ್ಕಾಗಿಯೇ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಸ್ಮಾರಕದ ಉದ್ಘಾಟನೆಗಾಗಿ ಇವತ್ತು ಮೈಸೂರಿಗೆ ಆಗಮಿಸ್ತಾ ಇರುವಂಥದ್ದು. ಸಾವಿರದ 1892ರಲ್ಲಿ ಆ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದನವರು ವಾಸ್ತವ್ಯವನ್ನು ಹೂಡಿದ್ದರು ಅನ್ನುವಂಥದ್ದು ಇತಿಹಾಸ. 3 ವರ್ಗಗಳಲ್ಲಿ ಈ ಸ್ಮಾರಕದ ಕಟ್ಟಡಗಳ ನಿರ್ಮಾಣ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. 650 ಆಸನಗಳ ಅತ್ಯಾಧುನಿಕವಾದಂಥ ಆಂಫಿ ಥಿಯೇಟರನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಯಾಕೆ ಆಂಫಿ ಥಿಯೇಟರ್ ಅಂತ ಅಂದರೆ ವಿವೇಕಾನಂದ ಅವರ ಜೀವನ ಮತ್ತು ಬೋಧನೆಗಳ ಪ್ರದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಈ ಆಂಫಿ ಥಿಯೇಟರನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಮ್ಯೂಸಿಯಂ ಜೊತೆಗೆ ಸಣ್ಣ ಅವಧಿಯ ಕೋರ್ಸ್ಗಳಿಗೆ ತರಗತಿಯ ಒಂದು ಕೊಠಡಿಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ವಿವೇಕ ಸ್ಮಾರಕದಲ್ಲಿ ಯೋಗ, ಧ್ಯಾನ ಸಭಾಂಗಣಗಳನ್ನು ಕೂಡ ನಿರ್ಮಿಸಲಾಗಿದ್ದು, ಗ್ರಂಥಾಲಯ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿಯೂ ಕೂಡ ಅಧ್ಯಯನ ಕೇಂದ್ರಗಳನ್ನು ಅಲ್ಲಿ ಸ್ಥಾಪಿಸಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸಮ್ಮೇಳನ ಕೊಠಡಿಗಳು, ಪ್ರದರ್ಶನ ಕೇಂದ್ರ ಮತ್ತು ಭಾಳಷ್ಟು ಕಚೇರಿಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ಇದು ಭಾಳ ಒಂದು ಸ್ಪಿರಿಚುವಲ್ ಸೆಂಟರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಅಫ್ಕೋರ್ಸ್ ಅದೀಗ ಆಲ್ರೆಡಿ ಸ್ಪಿರಿಚುವಲ್ ಸೆಂಟರ್, ಬಟ್ ಅಲ್ಲಿನ ವ್ಯವಸ್ಥೆಗಳನ್ನು ಈಗ ಹೆಚ್ಚು ಮಾಡಲಾಗಿದೆ. ಯುವ ವರ್ಗವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಯುವ ವರ್ಗಕ್ಕೆ ಸ್ವಾಮಿ ವಿವೇಕಾನಂದ ಅವರ ಸಾಧನೆಗಳೇನು ಅನ್ನುವಂಥದ್ದನ್ನು ಅವರಿಗೆ ಭಾಳ ಮನಸ್ಸಿಗೆ ಮುಟ್ಟುವಂಥ ರೀತಿಯಾಗಿ ಅದನ್ನೆಲ್ಲ ಪ್ರದರ್ಶಿಸುವಂಥ ನಿಟ್ಟಿನ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ಭಾಳ ಜನ ಕೂಡ ಈಗ ಆಲ್ರೆಡಿ ಬಂದು ಸೇರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಬೇಕು, ಅವರ ಭಾಷಣವನ್ನು ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾವಿರಾರು ಜನ ಈಗ ಆಲ್ರೆಡಿ ಬಂದು ಅಲ್ಲಿ ಜಮಾವಣೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಆಮೇಲೆ ವಿಚಾರ ಅಂತಂದರೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಭಾಳ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೂಡ. ಆಂಧ್ರ ಪ್ರದೇಶದಲ್ಲಿ ಇವತ್ತೊಂದು ಏರ್ಪೋರ್ಟ್ ಲೋಕಾರ್ಪಣೆ ಮಾಡೋದಿತ್ತು. ಆ ಏರ್ಪೋರ್ಟ್ ಲೋಕಾರ್ಪಣೆ ಮಾಡಿ ಸೀದಾ ಅವರು ಕರ್ನಾಟಕದ ಕಡೆಗೆ, ಮೈಸೂರಿನ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸದ್ಯ ಬರ್ತಾ ಇರುವಂಥ ಸಂದರ್ಭ ಆಯಿತು. ಆಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೆ ಪಕ್ಷದ ಸಂಘಟನೆಗಳಲ್ಲಿ ಅಥವಾ ಸಂಘದ ಚಟುವಟಿಕೆಗಳಲ್ಲಿ ಇದ್ದಂಥ ಸಂದರ್ಭದಲ್ಲೂ, ಪಕ್ಷದ ಚಟುವಟಿಕೆಗೆ ಬಂದಂಥ ಸಂದರ್ಭ, ಅದಾದ ನಂತರದಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಪ್ರಧಾನಿ ಆದಂತಹ ಸಂದರ್ಭದಲ್ಲೂ ಕೂಡ ಸ್ವಾಮಿ ವಿವೇಕಾನಂದ ಅವರನ್ನು ಆಗಾಗ ಅವರು ಸ್ಮರಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. 1893 9/11 ಸಂದರ್ಭದಲ್ಲಿ ಅವರು ಅಮೆರಿಕದ ಚಿಕಾಗೋದಲ್ಲಿ ಧರ್ಮ ಸಂಸತ್ನಲ್ಲಿ ಅವರು ಭಾಷಣ ಮಾಡಿದ್ರಲ್ಲ, ಅದು 125 ವರ್ಷ ತುಂಬಿತ್ತು ಕೆಲವು ವರ್ಷಗಳ ಹಿಂದೆ. ಆ ವಿಚಾರವನ್ನು ಅವರು 9/11 ಅಂತ ಅಂದರೆ ಅಮೆರಿಕದಲ್ಲಾದಂಥ ಅಟ್ಯಾಕ್ ಮತ್ತೊಂದು ಇದು ನೆನಪಿಗೆ ಬರುತ್ತೆ. ಬಟ್ ಅದಲ್ಲ, 125 ವರ್ಷ ಅಂದರೆ ಈಗ ಹೆಚ್ಚು ಕಡಿಮೆ 133 134 ವರ್ಷ ಆಗ್ತಾ ಬಂತು. ಸೊ ಆ ಸಂದರ್ಭದಲ್ಲಿ ವಿವೇಕಾನಂದ ಅವರು ಜಗತ್ತನ್ನೇ ಸೆಳೆದಂಥ ಭಾಷಣವನ್ನು ಮಾಡಿದ್ರಲ್ಲ, ಅದನ್ನು ನಾವು ಸಂಭ್ರಮಿಸಬೇಕು ಅಂತ ಹಿಂದೆ ಎಲ್ಲ ಕೆಲ ಕಾರ್ಯಕ್ರಮಗಳನ್ನು ಮೋದಿ ಆಯೋಜನೆ ಮಾಡಿದಂಥದ್ದು ಇದನ್ನೆಲ್ಲ ನಾವು ಗಮನಿಸಿದ್ದೀವಿ. ವಿವೇಕಾನಂದ ಅವರ ವಿಚಾರವಾಗಿ ಬಹಳ ಅಪಾರವಾದಂಥ ಗೌರವ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ದಿಲೀಪ್ ನಮ್ಮ ಪ್ರತಿನಿಧಿ ಮೈಸೂರಿನಲ್ಲಿ ಸದ್ಯ ಇದ್ದು ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಡೀಟೇಲ್ಸನ್ನು ಕೊಡ್ತಾರೆ. ದಿಲೀಪ್, ಈಗ ಸದ್ಯ ಓವಲ್ ಗ್ರೌಂಡ್ಗೆ ಪ್ರಧಾನಿ ಬಂದು ಇಳಿದಿದ್ದಾರೆ ಅಂತ ಕಾಣಿಸುತ್ತೆ. ಅಲ್ಲಿಂದ ಕಾರ್ಯಕ್ರಮ ನಡೆಯುವಂಥ ಸ್ಥಳಕ್ಕೂ ಕೂಡ ತಲುಪಾಗಿದೆಯಾ? ಏನು ಕತೆ, ಏನಾಗ್ತಾ ಇದೆ? ಓವರ್ ಟು ಯು ದಿಲೀಪ್. ಮಲ್ತೇಶ್, ಇನ್ನೊಂದು 5-10 ನಿಮಿಷದಲ್ಲಿ ವಿವೇಕಾನಂದ ಸ್ಮಾರಕ ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಮೋದಿ ಆಗಮಿಸಲಿದ್ದಾರೆ. ಓವೆಲ್ ಮೈದಾನದಿಂದ ಸುಮಾರು 2-3 ಕಿಲೋಮೀಟರ್ ದೂರ ಇದೆ. ಈ ಒಂದು ಮಾರ್ಗಕ್ಕೆ ರಸ್ತಾ ಮಾರ್ಗವಾಗಿ ಇಲ್ಲಿಗೆ ಬರ್ತಾರೆ. ತದನಂತರ ಇಲ್ಲಿಂದ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ. ಅಲ್ಲೂ ಕೂಡ ವೇದಿಕೆ ಕಾರ್ಯಕ್ರಮದಲ್ಲಿ ತೆರಳಿ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಹೆಲಿಪ್ಯಾಡ್ ನಿಂದ ವಾಪಸ್ ಆಗುವಂತದ್ದು, ಇದು ಅವರ ಕಾರ್ಯಕ್ರಮ ಇರುವಂತದ್ದು. ಈಗ ಓವೆಲ್ ಮೈದಾನಕ್ಕೆ ಬಂದಿದ್ರೆ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ನಾಯಕರುಗಳು ಅವ್ರನ್ನ ಸ್ವಾಗತವನ್ನ ಕೋರಿದ್ದಾರೆ. ತದನಂತರ ಇಲ್ಲಿ ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಇರುವಂತಹ ಹೊಸದಾಗಿ ನಿರ್ಮಾಣ ಆಗಿರುವಂತಹ ವಿವೇಕ ಸ್ಮಾರಕವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಉದ್ಘಾಟನೆ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ ಮಲ್ತೇಶ್. ಓಕೆ, ಅಲ್ಲಿಂದ ಆ ನಂತರದಲ್ಲಿ ರಾಮಕೃಷ್ಣ ಆಶ್ರಮ, ಆ ನಂತರದಲ್ಲಿ ಹೊರಡೋದು ಇವತ್ತು ಟಿಪಿ ಇರುವಂಥದ್ದಲ್ಲ ಪ್ರಧಾನಿಯದು ದಿಲೀಪ್? ಖಂಡಿತ ಮಲ್ತೇಶ್. ಈಗ ಮೊದಲನೇದಾಗಿ ಅವರು ವಿವೇಕ ಸ್ಮಾರಕ ಉದ್ಘಾಟನೆಗೆ ಬರ್ತಾರೆ. ವಿವೇಕ ಸ್ಮಾರಕ ಉದ್ಘಾಟನೆ ನಂತರ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಆಶ್ರಮದಲ್ಲಿರುವಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಅಲ್ಲೇ ಪಕ್ಕದಲ್ಲೇ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ಆ ಒಂದು ಹೆಲಿಪ್ಯಾಡ್ ನಿಂದ ಮತ್ತೆ ಮೈಸೂರಿನ ಮಡಿಕಳ್ಳಿ ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ. ಅಲ್ಲಿಂದ ವಿಮಾನದ ಮೂಲಕ ಅವರು ಹೋಗ್ತಾ ಇರುವಂತದ್ದು. ಈಗ ಮೋದಿ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಮೈಸೂರಿನ ಸಂಸದರಾದಂತಹ ಯದುವೀರ್ ಅವರು ಬಂದಿರುವಂತದ್ದು. ಈಗ ಯದುವೀರ್ ಅವರು ಕೂಡ ಅವರು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇರುವಂತದ್ದು. ಈಗ ವಿವೇಕ ಸ್ಮಾರಕ ಉದ್ಘಾಟನೆ ಬಂದಿರುವಂತದ್ದು. ಜೊತೆಗೆ ಬಿಜೆಪಿ ಮುಖಂಡರಾಗಿದ್ದ ರಾಧಾ ಮೋಹನ್ ದಾಸ್ ಅವರು ಕೂಡ ಇರುವಂತದ್ದು ಇದೇ ಒಂದು ಸ್ಥಳದಲ್ಲಿ. ಅವರು ಕೂಡ ಒಂದು ಮೋದಿ ಅವ್ರನ್ನ ವೆಲ್ಕಮ್ ಮಾಡಿ ತದನಂತರ ಅವ್ರನ್ನ ವಿವೇಕ ಸ್ಮಾರಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಈಗಾಗಲೆಲ್ಲರೂ ಕೂಡ ಪೊಲೀಸರು ಕಟ್ಟುನಿಟ್ಟಿನ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೆದಿದೆ ಅಂತ ಈ ರೀತಿಯಂತ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಯಾರಿಗೂ ಕೂಡ ಹತ್ತಿರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೂರದಲ್ಲಿ ನಿಂತು ಜನರು ಕೂಡ ಅವ್ರನ್ನ ಮೋದಿ ಅವ್ರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ಕಾತರದಿಂದ ಇರುವಂತದ್ದು ಮಲ್ತೇಶ್. ಎಲ್ಲಾದ್ರೂ ನಿಲ್ಸೋದು, ಜನರ ಹತ್ರ ಕೈ ಬೀಸೋದು, ರೋಡ್ ಶೋಗೆ ಸಂಬಂಧಪಟ್ಟ ಹಾಗೆನ ಏನಾದ್ರು ವಿಶೇಷ ವ್ಯವಸ್ಥೆ ಈ ತರದ್ದು ದಿಲೀಪ್ ನಿನ್ನೆಯಿಂದ ಕೇಳಿ ಬರ್ತಾ ಇತ್ತು, ಬಟ್ ಖಚಿತತೆ ಇದೆಯಾ ಅದು? ಮಲ್ತೇಶ್, ಆ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಮಾಹಿತಿ ಇಲ್ಲ. ಆದ್ರೆ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಅವರು ಸಂಚರಿಸುವಂತ ರಸ್ತೆ ಬದಿಯಲ್ಲಿ ಜನರು ನಿಂತು ಅವ್ರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ಕಾತರದಿಂದ ಇರುವಂತದ್ದು. ಸೆಕ್ಯೂರಿಟಿ ವಿಚಾರವಾಗಿ ಆ ಒಂದು ಯಾವ ಸ್ಥಳದಲ್ಲಿ ನಿಲ್ಲಿಸ್ತೇವೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಒಂದ್ ವೇಳೆ ಅವ್ರಿಗೆ ಇಷ್ಟ ಆಗಿ ಅತಿ ಹೆಚ್ಚು ಜನ ಏನಾದ್ರು ಇರುವಂತ ಸಂದರ್ಭದಲ್ಲಿ ನಿಲ್ಲಿಸ್ಬೋದು, ಅಥವಾ ಅದನ್ನ ಅಧಿಕೃತವಾಗಿ ಯಾವುದೇ ರೀತಿಯಂತ ಪ್ರಕಟಣೆ ಆಗ್ಲಿ ಅಥವಾ ಅವರು ಮೋದಿಯವರ ಟಿಪಿಯಲ್ಲೂ ಕೂಡ ಎಲ್ಲೂ ಕೂಡ ಇಲ್ಲ. ಕೇವಲ ವಿವೇಕ ಸ್ಮಾರಕದ ಉದ್ಘಾಟನೆ ನಂತರ ಅವರು
ರಸ್ತೆ ಮಾರ್ಗವಾಗಿ ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮದಲ್ಲಿರುವಂತಹ ವೇದಿಕೆಯಲ್ಲಿ ಭಾಷಣ ಮಾಡಲಿರುವಂತದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ದಿಲೀಪ್. ನಂತರದ ಹಂತದಲ್ಲಿ ಮತ್ತೆ ನಾನು ನಿಮ್ಮ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಏಳಿ ಎದ್ದೇಳಿ ಯುವಕರೇ ಅಂಥೇಳಿ ಕರೆ ಕೊಟ್ಟಂಥವರು ಸ್ವಾಮಿ ವಿವೇಕಾನಂದನವರು. ಆಮೇಲೆ ಯುವಕರಿಗೆ ಪ್ರೇರಣೆ ಆಗುವಂತಹ ಸಶಕ್ತ ಭಾರತವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಭಾಳಷ್ಟು ಬೋಧನೆಯನ್ನು ಕೊಟ್ಟಂಥವರು ಸ್ವಾಮಿ ವಿವೇಕಾನಂದನವರು. ಈಗ ವಿಚಾರ ಅಂತಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ರೀತಿಯಾಗಿ ಸ್ವಲ್ಪ ಸಂಕಷ್ಟದ ಸಮಯದಲ್ಲಿರುವಂಥದ್ದು. ಯಾಕಂತ ಅಂದರೆ ಈ ಜೆನ್ಜಿ ಪ್ರೊಟೆಸ್ಟು ಮತ್ತೊಂದು ಈ ಕಾರಣಕ್ಕಾಗಿ ಅಲ್ಲ, ಬಾಯಿಯರ್ ಬೆಹನೋ ಅಂತ ಅವರು ಭಾಷಣವನ್ನು ಶುರು ಮಾಡ್ತಾ ಇದ್ದಂಥವ್ರು ಈಗ ಫ್ರೆಂಡ್ಸ್ ಅಂತೇಳಿ ಶುರು ಮಾಡ್ತಾ ಇದ್ದಾರೆ. ಅಂದರೆ ಪ್ರಧಾನಿ ಕೂಡ ತಮ್ಮಲ್ಲಿ ಕೆಲ ಬದಲಾವಣೆಗಳನ್ನು ಯುವ ಸಮೂಹವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಒಂದು ಕಡೆ ಸ್ವಾಮಿ ವಿವೇಕಾನಂದನವರು ಯುವ ಸಮೂಹಕ್ಕೆ ಕೊಟ್ಟಂಥ ಕರೆ, ಮತ್ತೊಂದು ಕಡೆ ಈಗ ಯುವ ಸಮೂಹವನ್ನು ಸೆಳಿಬೇಕಾದಂಥ ನಿಟ್ಟಿನಲ್ಲಿ ಪ್ರಧಾನಿಯವರ ಮುಂದೆ ಇರುವಂಥ ಕೆಲ ಪ್ರಯತ್ನಗಳ ಭಾಗ ಅದೆಲ್ಲವನ್ನು ನಾವು ಮೊನ್ನೆಯಿಂದನೂ ಗಮನಿಸ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತೇನಾದ್ರು ನಾವು ವಿಶೇಷವಾಗಿ ಗಮನಿಸ್ಬೋದಾ ಅದನ್ನು ನಾವು ನೋಡಬೇಕಿದೆ. ಅವ್ರ ಭಾಷಣ ಇರುತ್ತೆ ಇವತ್ತು, ಸುದೀರ್ಘ ಭಾಷಣ. ನೋಡೋಣ ಏನಾಗ್ತಾ ಹೋಗುತ್ತೆ ಅನ್ನುವಂಥದ್ದು, ಪ್ರಧಾನಿ ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಅಂತ. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಲ್ಲ, 8.5 kg ತೂಕದ ಏಕಶಿಲೆಯಲ್ಲಿ ಕೆತ್ತಿರುವಂಥ ಒಂದು ಸ್ವಾಮಿ ವಿವೇಕಾನಂದನವರ ಆ ಒಂದು ಪುತ್ಥಳಿ ಏನಿದೆ ಅದನ್ನು ಇವತ್ತು ಪ್ರಧಾನಿಯವರಿಗೆ ಉಡುಗೊರೆ ರೂಪದಲ್ಲಿ ಯೋಗಿ ಅರುಣ್ ರಾಜ್ ಅವರು ಕೊಡೋರಿದ್ದಾರೆ. ಅವರು ಕರ್ನಾಟಕಕ್ಕೆ, ಮೈಸೂರಿಗೆ, ಅದರಲ್ಲೂ ಸ್ವಾಮಿ ವಿವೇಕಾನಂದನವರ ಸ್ಮಾರಕ ಉದ್ಘಾಟನೆಗೆ ಬಂದಿರುವಂಥ ಕಾರಣಕ್ಕಾಗಿ ವಿವೇಕಾನಂದನವರ ವಿಶೇಷವಾದಂಥ ಈ ಕೆತ್ತನೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯೋಗಿ ಅರುಣ್ ರಾಜ್ ಅವರು ಇದನ್ನು 15 ದಿನಗಳಲ್ಲಿ ಈ ಕೆತ್ತನೆಯನ್ನು ಮಾಡಿದ್ದಾರೆ ಅಂಥೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಆ ಕಲ್ಲು ಕೂಡ ವಿಶೇಷವಾದಂಥ ಮಾರ್ಬಲ್ ಅದು. ಸೊ ಅದರಲ್ಲಿ ಪ್ರಧಾನಿ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಧಾನಿ ಅದನ್ನು ಹಿಡಿದುಕೊಳ್ಳುವಂಥ ಸಂದರ್ಭದಲ್ಲಿ ಆ ಗ್ರಿಪ್ ಬೇಕಲ್ವ, ಸೊ ಅದಕ್ಕೂ ಕೂಡ ವಿಶೇಷವಾದಂಥ ಕೆತ್ತನೆಯ ಸಂದರ್ಭದಲ್ಲಿ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಅವರು ವಿವರಿಸ್ತಾ ಇದ್ರು. ಅಂದರೆ ಭಾಳ ನೀಟಾಗಿ ಅದು ಕೈಯಲ್ಲಿ ಕೂರಬೇಕು ಕೊಟ್ಟಂಥ ಸಂದರ್ಭದಲ್ಲಿ ಅಂತ ಹೇಳ್ಕೊಂಡು. ಸುಮಾರು 8.5 kg ತೂಕದ ಒಂದು ಇದು ಏನು ಸ್ವಾಮಿ ವಿವೇಕಾನಂದನವರ ಕೆತ್ತನೆ ನಾವಲ್ಲಿ ಗಮನಿಸಿದಂಥದ್ದು, ಅದನ್ನು ಪ್ರಧಾನಿಯವರಿಗೆ ಇವತ್ತು ಉಡುಗೊರೆಯ ರೂಪದಲ್ಲಿ ಕೊಡೋರಿದ್ದಾರೆ. ಆಮೇಲೆ ನಾನು ಆಗ್ತಾನೆ ಹೇಳಿದಾಗೆ ಪ್ರಧಾನಿ ಸ್ವಾಮಿ ವಿವೇಕಾನಂದನವರನ್ನು, ಅವರ ಬೋಧನೆಗಳನ್ನು ತಮಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲೆಲ್ಲೂ ಕೂಡ ದೇಶದ ಜನರಿಗೆ, ವಿಶ್ವಕ್ಕೆ ಸಾರುವಂಥ ಪ್ರಯತ್ನವನ್ನು ಪ್ರಧಾನಿ ಕೂಡ ಕಾಲಕ್ಕೆ ಸಂಬಂಧಪಟ್ಟಂಗೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಅಲ್ಲಗೆಳೆಯುವಂತಿಲ್ಲ. ಬಹಳ ಸಂದರ್ಭದಲ್ಲಿ ನಾವು ಅದನ್ನು ನಾವು ಪ್ರಧಾನಿ ಬಾಯಿಯಿಂದ ಕೇಳಿದ್ದೀವಿ, ಅವರ ನಡವಳಿಕೆಗಳಲ್ಲಿ ಗಮನಿಸಿದ್ದೀವಿ. ಸ್ವಚ್ಛ ಭಾರತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸ್ವಾಮಿ ವಿವೇಕಾನಂದನವರ ಕೆಲ ಬೋಧನೆಗಳನ್ನು ಅವರು ಆಗಾಗ ಉಲ್ಲೇಖ ಮಾಡಿ, ಆ ಸ್ವಚ್ಛ ಭಾರತ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ವಿವೇಕಾನಂದನವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡಂಥ ಸಂಗತಿಗಳನ್ನು ಪ್ರಧಾನಿ ಹಲವು ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವಾಮಿ ವಿವೇಕಾನಂದನವರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವಂಥ ನಿಟ್ಟಿನಲ್ಲಿ, ಸ್ವಾಮಿ ವಿವೇಕಾನಂದನವರ ಬೋಧನೆಗಳನ್ನು ಪರಿಚಯಿಸುವಂಥ ನಿಟ್ಟಿನಲ್ಲಿ, ಅವರ ಜೀವನವನ್ನು ಜನರಿಗೆ, ಪ್ರಮುಖವಾಗಿ ಯುವಕರಿಗೆ ತಿಳಿ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಭಾಳ ವಿಶೇಷವಾದಂಥ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿರೋದು, ಅದರ ಉದ್ಘಾಟನೆಗೆ ಪ್ರಧಾನಿ ಆಗಮಿಸ್ತಾ ಇರುವಂಥದ್ದು ಸಹಜವಾಗಿ ಭಾಳ ಖುಷಿಯ ಸಂಗತಿ, ಭಾಳ ಹೆಮ್ಮೆಯ ಸಂಗತಿ ಕೂಡ.